PCI ನ್ಯೂಸ್ಗೆ ಸ್ವಾಗತ. ನಾನು PH ನಾಯ್ಕೋಡಿ. NCIB ನ್ಯೂಸ್ಗೆ ಸ್ವಾಗತ. ಜೇವರ್ಗಿ ಪಟ್ಟಣದಲ್ಲಿರುವ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಮಂಡಳಿಗೆ ಉಪಾಧ್ಯಕ್ಷರನ್ನಾಗಿ ವಕೀಲರಾದ ಸಿದ್ದಣ್ಣ ಎಂಕಂಚಿರವರು ನೇಮಕವಾಗಿದ್ದಾರೆ. ವಿಧಾನಸಭೆಯ ಮುಖ್ಯ ಸಚೇತಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರ ಆಪ್ತರು ಆಗಿರುವ ಸಿದ್ದಣ್ಣ ಎಂಕಂಚಿ ಅವರು ಶೈಕ್ಷಣಿಕ ಮುತುವರ್ಜಿ ಮನಗಂಡು ಅಜಯ್ ಸಿಂಗ್ ಅವರು ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಮಂಡಳಿಗೆ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಎಂದು ಕಾಲೇಜಿನ ಪ್ರಾಚಾರ್ಯರಾದ ಬಸವರಾಜ್ ಬಿರಾದಾರ್ ರವರು ಪತ್ರಿಕಾ ಪ್ರಕಟಣೆಯಲ್ಲಿ. ಎಲ್ಲರಿಗೂ ನಮಸ್ಕಾರಗಳು. ನಾನು SB ಎಂಕಂಚಿ ವಕೀಲರು ಜೇವರ್ಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಹಾಗೂ ಸಾಮಾನ್ಯ ಕಾರ್ಯಕರ್ತನಾಗಿದ್ದು, ನನ್ನನ್ನು ಈ ಒಂದು ಜೇವರ್ಗಿ ಪಟ್ಟಣದಲ್ಲಿರ್ತಕ್ಕಂಥ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಒಬ್ಬ ಉಪಾಧ್ಯಕ್ಷನನ್ನಾಗಿ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಹಾಗೂ ಈ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಆಗಿರ್ತಕ್ಕಂಥ ಧೀಮಂತ ನಾಯಕರು ಹಾಗೂ ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂಥ ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ನಾನು ಮೊದಲನೇದಾಗಿ ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಈ ಒಂದು ಏನು ಶಿಕ್ಷಣ ಕ್ಷೇತ್ರ ಇದೆ ಅದು ಅತ್ಯಂತ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರವದು. ಈ ಒಂದು ಶಿಕ್ಷಣ ಕ್ಷೇತ್ರದಿಂದ ಮಾತ್ರ ಒಂದು ಜ್ಞಾನ ಸಂಪತ್ತನ್ನು ಹೊರಬರಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಯಾವುದಾದ್ರೂ ಇದ್ರೆ ಅದು ಜ್ಞಾನ ಸಂಪತ್ತು. ಅಂತ ಒಂದು ಜ್ಞಾನ ಸಂಪತ್ತನ್ನು ನಾವು ಈ ಒಂದು ಶಿಕ್ಷಣ ಸಂಸ್ಥೆಗಳ ಮೂಲಕ ಪಡೆದುಕೊಳ್ಳಬೇಕಾಗ್ತದೆ. ಒಂದು ಕಡೆ ಅಲ್ಲಂ ಪ್ರಭುಗಳು ಹೇಳ್ತಾ ಇದ್ದಾರೆ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿಯು ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ ನೋಡ, ನಿನ್ನದೆಂಬುದು ಜ್ಞಾನ ರತ್ನ, ಅಂತಪ್ಪ ಜ್ಞಾನವನ್ನು ನೀ ಪಡೆದೇ ಆದರೆ ನಿನ್ನ ಬಿಟ್ಟು ಬೇರೆ ಶ್ರೀಮಂತರಿಲ್ಲ ಕಾಣ ಗುಹೇಶ್ವರ ಎನ್ನುವಂತ ಮಾತನ್ನು ಇವತ್ತಿನ ದಿವಸ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಇವತ್ತ ಶಿಕ್ಷಣದಿಂದ ಮಾತ್ರ ಈ ಒಂದು ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರ ಶಿಕ್ಷಣದಿಂದ ಏನು ಒಂದು ಇವತ್ತ ಶಿಕ್ಷಣ ಕ್ಷೇತ್ರದಿಂದ ಮಕ್ಕಳು ಹೊರಬರ್ತಾ ಇದ್ದಾರೆ, ಅವರೇ ಮುಂದಿನ ಈ ಒಂದು ದೇಶದ ಭಾವಿ ನಾಗರಿಕರು. ಅಂತ ಒಬ್ಬ ಉತ್ತಮ ನಾಗರಿಕರನ್ನು ರೂಪಿಸುವಂತ ಕೆಲಸ ಇವತ್ತ ಶಿಕ್ಷಣ ಕ್ಷೇತ್ರದಿಂದ ಮಾತ್ರ ನಡೀತಾ ಇದೆ. ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ಈ ಒಂದು ಕಾಲೇಜಿನ ಒಂದು ಅಧ್ಯಕ್ಷರು ಕೂಡ ಮಾನ್ಯ ಶಾಸಕರು ಇರುವುದರಿಂದ ತಮ್ಮೊಂದಿಗೆ ನನ್ನನ್ನು ಒಬ್ಬ ಉಪಾಧ್ಯಕ್ಷನನ್ನಾಗಿ ನೇಮಿಸಿಕೊಳ್ಳುವುದರ ಮೂಲಕ ನನಗೆ ಈ ಒಂದು ಕೆಲಸವನ್ನು ಒಪ್ಪಿಸಿದ್ದಾರೆ. ನನ್ನ ಮೇಲೆ ಯಾವ ರೀತಿ ನಮ್ಮ ಶಾಸಕರು ಒಂದು ವಿಶ್ವಾಸವನ್ನಿಟ್ಟು ಈ ಒಂದು ಕೆಲಸವನ್ನು ಒಪ್ಪಿಸಿದ್ದಾರೆ, ಆ ಕೆಲಸಕ್ಕಾಗಲಿ ಅಥವಾ ನಮ್ಮ ಶಾಸಕರಿಗಾಗಲಿ ಯಾವುದೇ ಒಂದು ಚ್ಯುತಿ ಬಾರದಂತ ರೀತಿಯಲ್ಲಿ ನಾನು ಅತ್ಯಂತ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಈ ಒಂದು ಕಾಲೇಜಿನ ಅಭಿವೃದ್ಧಿಯಲ್ಲಿ ನಾನು ಸದಾ ಶ್ರಮಿಸುತ್ತೇನೆ ಎನ್ನುವಂತ ಮಾತನ್ನು ಹೇಳುತ್ತಾ, ಇವತ್ತ ನನಗೆ ಏನು ಇವತ್ತು ಈ ಒಂದು ಕೆಲಸಕ್ಕೆ ಒಂದು ಈ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರಗಳು. Subscribe now and press the bell icon. Never miss an update.